ಬಿಗ್ ಬಾಸ್ ಸೀಸನ್ 11ರಲ್ಲಿ ಗೋಲ್ಡ್ ಸುರೇಶ್ ಏಕಾಏಕಿ ಮನೆಯಿಂದ ಆಚೆ ಹೋಗಿದ್ರು. ಮನೆಯಿಂದ ಆಚೆ ಹೋದ ಬಳಿಕ ಅವರ ತಂದೆ ತೀರಿಕೊಂಡ್ರು ಅನ್ನೋ ವದಂತಿಗಳು ಹಬ್ಬಿತ್ತು. ಅಲ್ಲದೆ ಆ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಆಗಿತ್ತು. ಆದ್ರೆ ಅದೆಲ್ಲ ಸುಳ್ಳು ಎಂಬುದನ್ನ ಸ್ವತಃ ಅವರ ತಂದೆಯೇ ಹೇಳಿಕೆ ಕೊಟ್ಟಿದ್ರು. ಇದೀಗ ಸುರೇಶ್ ಅವರು ಕಲರ್ಸ್ ಕನ್ನಡದ ಮೂಲಕ ಲೈವ್ ಬಂದು ಅಸಲಿ ಸತ್ಯ ಏನು ಎಂಬುದನ್ನ ರಿವೀಲ್ ಮಾಡಿದ್ದಾರೆ. ಧರ್ಮಪತ್ನಿಗೆ ಬಿಸ್ನೆಸ್ ನೋಡಿಕೊ ಅಂತ ಹೇಳಿ ಹೋಗಿದ್ದೆ. ಅವರಿಗೆ ಬಿಸ್ನೆಸ್ನ ಹ್ಯಾಂಡಲ್ ಮಾಡೋಕೆ ಆಗಿಲ್ಲ. ವರ್ಕ್ ಪ್ರೆಷರ್ ಅವರಿಗೆ ಜಾಸ್ತಿ ಆಯಿತು. ಆ ಸಮಯದಲ್ಲಿ ಅವರಿಗೆ ಹೀಗೆ ಅನ್ಸೋದು ಸಹಜ. ಹೀಗಾಗಿ ನನ್ನ ಪತ್ನಿಗೆ ನಾನು ಹೊರಗಡೆ ಬಂದು ಆ ಗೊಂದಲಗಳಿಗೆ ಸಪೋರ್ಟ್ ಮಾಡಬೇಕಿತ್ತು. ಈಗ ಯಾವುದೇ ತೊಂದರೆಗಳಿಲ್ಲ, ಬಿಸ್ನೆಸ್ ಕಂಟ್ರೋಲ್ಗೆ ಬಂದಿದೆ ಅಂದಿದ್ದಾರೆ. ಇನ್ನು ಸುಳ್ಳು ಸುದ್ದಿ ನಂಬಬೇಡಿ, ಅದು ಯಾವುದಕ್ಕೂ ಬೇಜಾರಿಲ್ಲ. ನನಗೆ ಉದ್ಯಮ ಕೂಡ ಮುಖ್ಯ. ನನ್ನ ನಂಬಿರುವ ಸುಮಾರು ಕುಟುಂಬದವರಿಗೆ ನಾನು ಸಹಾಯ ಮಾಡಬೇಕಿತ್ತು. ಕಾಲಿನ ಗಾಯದಿಂದ ತುಂಬಾ ವೀಕ್ ಆಗಿ ಬಂದಿದ್ದೇನೆ. ಆರೋಗ್ಯದ ಸಮಸ್ಯೆ ಕಾಡ್ತಾ ಇತ್ತು. ಆರೋಗ್ಯ ಸುಧಾರಿಸ್ತಿದೆ ಎಂದಿದ್ದಾರೆ. ಇನ್ನು ಗೋಲ್ಡ್ ಸುರೇಶ್ ಕಳೆದ ವಾರ ಕ್ಯಾಪ್ಟನ್ ಆಗಿ ಆಯ್ಕೆಯಾಗಿದ್ರು. ಕ್ಯಾಪ್ಟನ್ ಆಗಿ ಗೇಮ್ ಶುರು ಮಾಡೋ ಮುನ್ನವೇ ಗೋಲ್ಡ್ ಸುರೇಶ್ ದೊಡ್ಡ ಮನೆಯಿಂದ ಹೊರ ಹೋಗಿದ್ರು. ಸುರೇಶ್ ತಂದೆ ನಿಧನರಾಗಿದ್ದಾರೆ. ಹೀಗಾಗಿ ಸುರೇಶ್ ದೊಡ್ಡ ಮನೆಯಿಂದ ಹೊರಗೆ ಹೋಗ್ತಿದ್ದಾರೆ ಎನ್ನಲಾಗಿತ್ತು. ಆದ್ರೆ ಅದು ಸುಳ್ಳು ಸುದ್ದಿಯಾಗಿತ್ತು. ಉತ್ತರ ಕರ್ನಾಟಕದ ಸುರೇಶ್ ಅವರು ಸಿಕ್ಕಾಪಟ್ಟೆ ರಿಚ್. ಹೊರಗಡೆ ಸಾವಿರಾರು ಜನರ ಜೊತೆ ಫೈಟ್ ಮಾಡಿ ನಾನು ಗೆದ್ದಿದ್ದೇನೆ, ಒಳಗಡೆ ಹೋಗಿ ನಾನ್ಯಾಕೆ ಗೆಲ್ಲೋಕ್ಕಾಗಲ್ಲ ಅಂತ ಯೋಚಿಸಿ ಇವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ರು. ಬರ್ತಿ 2 ಕೋಟಿ ರೂಪಾಯಿ ಬೆಲೆ ಬಾಳುವ ಬಂಗಾರವನ್ನ ಧರಿಸಿಕೊಂಡೇ ಓಡಾಡ್ತಾರೆ ಈ ಗೋಲ್ಡ್ ಸುರೇಶ್. ಕಳೆದ ಬಾರಿ ವರ್ತೂರ್ ಸಂತೋಷ್ ಇದ್ದಂತೆ ಈ ಸಲ ಗೋಲ್ಡ್ ಸುರೇಶ್ ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ರು. ದಪ್ಪ ದಪ್ಪದ ಹಾರಗಳು, ಸರಗಳು, ಉಂಗುರಗಳು, ಕಡಗಗಳನ್ನ ಕೈಯಲ್ಲಿ ಧರಿಸಿಕೊಂಡು ಅದರ ಜೊತೆ ವೈಟ್ ಪಂಚೆ, ವೈಟ್ ಶರ್ಟ್ ಧರಿಸಿ ಮಿಂಚಿದ್ರು.